ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಮನು ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಬಂದ್ಬಿಟ್ಟು ನಮ್ಮ ಈ ಸದ್ಯದಲ್ಲೇ ಏಪ್ರಿಲ್ 26ನೇ ತಾರೀಕು ನಮ್ಮ ರಾಜ್ಯದ ಎಲೆಕ್ಷನ್ ದಿನಾಂಕ ಅನೌನ್ಸ್ ಆಗಿದೆ. ಅದ್ರ ಬಗ್ಗೆ ನನಗೆ ಗೊತ್ತಿರೋ ಒಂದು ವಿಷಯನ ಜನಗಳಿಗೆ ಮುಟ್ಸೋಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಏನಪ್ಪ ವಿಷಯ ಅಂತ ಹೇಳೋದಾದರೆ, ಕರ್ನಾಟಕಕ್ಕೆ ಅನ್ಯಾಯ. ನೋಡಿ ಸ್ನೇಹಿತರೆ, ಇದು ನಮ್ಮ DK ಶಿವಕುಮಾರ್ ಸರ್ ಅವರು ಮತ್ತು ನಮ್ಮ ಆನೇಕಲ್ ತಾಲೂಕು MLA ಆಗಿರುವ ನಮ್ಮ ಶಿವಣ್ಣನವ್ರ ಕಡೆಯಿಂದ ಒಂದು ಜನರಿಗೆ ಮನವರಿಕೆ ಆಗುವಂಥ ಒಂದು ಪುಸ್ತಕ ಏನಿದೆ ಅದು ಬಿಡುಗಡೆ ಆಗಿದೆ ಕಾಂಗ್ರೆಸ್ ವತಿಯಿಂದ. ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಓದಬೇಕು, ಹಾಗೆ ಕೆಲವ್ರಿಗೆ ತಿಳಿಸ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಇವತ್ತು ಅಂದರೆ, ಎಷ್ಟೋ ನಮ್ಮ ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗ್ತಾ ಇರೋದು ಅನ್ನೋದು ಈ ಪಠ್ಯ ಪುಸ್ತಕದಿಂದ ಇವತ್ತು ನಮಗೆ ತಿಳಿಸಿದೆ ಕಾಂಗ್ರೆಸ್ ಸರ್ಕಾರ. ಇವತ್ತು ನಾವು ಎಲ್ಲೇ ಹೋದರೂ ಕೂಡ ಇವತ್ತು ನಾವು ಕೆಲವರು ಬಿ ಜೆ ಪಿಗೆ ಓಟ್ ಹಾಕಬೇಕು, ಮೋದಿ ಅಂತ ಹೇಳ್ತಾರೆ. ಬಟ್ BJP ಅಂದ್ರೆ ಮೋದಿ ಅಂದ್ರೆ BJP ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿರೋ ಪ್ರಕಾರ ಬೇರೆ ಅಭ್ಯರ್ಥಿಗಳ ಹೆಸರುಗಳೇ ಬರ್ತಾ ಇಲ್ಲ, ಅಲ್ಲಿ ಓನ್ಲಿ ಮೋದಿ. ಏನು ಮೋದಿ ಅಂದರೆ, ಆ ವ್ಯಕ್ತಿ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರೋ ಕೊಡುಗೆಗಳೇನು? ಇಲ್ಲಿಂದ ಎರಡು ಬಾರಿ ಅವರು ಗೆದ್ದು ಒಬ್ಬ ಪ್ರಧಾನಮಂತ್ರಿಯಾಗಿ ನಮ್ಮ ಕರ್ನಾಟಕಕ್ಕೆ ನೀಡಿರುವಂಥ ಸೌಲಭ್ಯಗಳ ಪಟ್ಟಿ ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಪಕ್ಷ ಆದಂಥ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿದೆ. ದಯವಿಟ್ಟು ಈ ಪುಸ್ತಕವನ್ನು ನಾನು ಮೊನ್ನೆ ನಮ್ಮ ಆನೇಕಲ್ ವಿಭಾಗದ MLA ಶಿವಣ್ಣನವರು ಹಾಗೆ ನಮ್ಮ ಹೆಬ್ಬಗುಡಿ ವಿನಾಯಕ್ ನಗರದ ಸದಸ್ಯರಾದ ನಮ್ಮ ಜಿಮ್ ಕೃಷ್ಣಮೂರ್ತಿ ಅಣ್ಣ, ನಾಗರಾಜ್ ಅಣ್ಣವರು ಈ ಪುಸ್ತಕವನ್ನು ನನಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದನ್ನು ನಾನು ಕೂತ್ಕೊಂಡು ಅರ್ಧ ಗಂಟೆ ಈ ಬುಕ್ಕನ್ನು ಓದಿದೆ. ಅವಾಗ ಗೊತ್ತಾಯಿತು ನಮ್ಮ ಕರ್ನಾಟಕಕ್ಕೆ ನಮ್ಮ ಈ BJP ಸರ್ಕಾರ ಎಷ್ಟು ಅನ್ಯಾಯ ಮಾಡ್ತಾ ಇದೆ ಅಂತ. ನಿಜವಾಗ್ಲೂ ಸ್ನೇಹಿತರೆ, ಎಷ್ಟು ನೋವಾಯಿತು ಅಂದರೆ, ಇದು ನನಗೆ ಗೊತ್ತಾಯಿತು, ಹಾಗೆ ಇದರಿಂದ 4 ಜನಕ್ಕೆ ನನಗೆ ಗೊತ್ತಿರೋದು ನಾನು ತಿಳಿಸ್ಬೇಕು ಅಂತ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ ಸ್ನೇಹಿತರೆ. ಮೇಯ್ನ್ ಪುಟದಲ್ಲಿದೆ ಕರ್ನಾಟಕಕ್ಕೆ ಅನ್ಯಾಯ. ನಿಮಗೆ ಒಂದೊಂದಾಗಿ ಒಳಗಡೆ ನಾನು ತೋರಿಸ್ತಾ ಹೋಗ್ತೀನಿ, ಓದ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, 2022ರಲ್ಲಿ ಒಬ್ಬ ವ್ಯಕ್ತಿಯಿಂದ ಸಂಗ್ರಹಿಸಲಾದ ಒಟ್ಟು GST ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ನಾವು ಪ್ರತಿಯೊಬ್ಬರು ಕನ್ನಡಿಗರು ಪಾವತಿಸ್ತಾ ಇರೋದು ವಾರ್ಷಿಕ GST ಬಂದುಬಿಟ್ಟು 13,428 ರೂಪಾಯಿ. ಸ್ನೇಹಿತರೆ, ನಾವು ಅಂದ್ಕೊಳ್ತೀವಿ GST ನಮ್ಮ ಇದರಲ್ಲಿ ಎಲ್ಲೋ ಏನೋ ₹1 ₹2 ಅಂತ. ಬಟ್ ಆ GST ಎಷ್ಟು ಹೋಗ್ತಾ ಇದೆ ಅಂದರೆ, ಒಬ್ಬ ವ್ಯಕ್ತಿಗೆ ಪ್ರತಿ ಒಂದು ವರ್ಷಕ್ಕೆ 13,428 ರೂಪಾಯಿ GST ಹೋಗ್ತಾ ಇದೆ ಫರ್ ಒಬ್ಬರಿಂದ. ನಾವು ಹಾಗಂತ ಬಂದರೆ ಇಡೀ ನಮ್ಮ ಕರ್ನಾಟಕದ ಟೋಟಲ್ GST ಎಷ್ಟು ಹೋಗ್ತಾ ಇದೆ ಅಂತ ಹೇಳೋದಾದರೆ, ನೋಡಿ ಸ್ನೇಹಿತರೆ, ಉತ್ತರ ಪ್ರದೇಶ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ, ಮೋಸ್ಟ್ಲಿ ನಿಮಗೆ ಕರೆಕ್ಟಾಗಿ ಕಾಣಿಸಲ್ಲ. ಇಲ್ಲಿ ಏನಿದೆ, ಉತ್ತರ ಪ್ರದೇಶದಲ್ಲಿ ಬಂದುಬಿಟ್ಟು 2,793 ರೂಪಾಯಿ GST ಹೋಗ್ತಾ ಇದೆ. ಅದೇ ಬಿಹಾರಕ್ಕೆ ಬಂದರೆ 949 ರೂಪಾಯಿ ಹೋಗ್ತಾ ಇದೆ GST. ಅದೇ ಮಧ್ಯಪ್ರದೇಶಕ್ಕೆ ಬಂದರೆ 3,075 ರೂಪಾಯಿ ಹೋಗ್ತಾ ಇದೆ ಫರ್ ಇಯರ್. ಬಟ್ ಕರ್ನಾಟಕಕ್ಕೆ ಬಂದರೆ ನೋಡಿ ಸ್ನೇಹಿತರೆ, ಇಲ್ಲಿದೆ ಕರ್ನಾಟಕ ಬಂದುಬಿಟ್ಟು, ಕರ್ನಾಟಕಕ್ಕೆ ಬಂದರೆ 13,428 ರೂಪಾಯಿ GST ನಾವು ಕಟ್ತಾ ಇದ್ದೀವಿ. ಅತಿ ಹೆಚ್ಚು GST ಕಟ್ತಾ ಇರೋದು ಒಂದು ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ. ನಿಜವಾಗ್ಲೂ ಇದರಿಂದ ಇನ್ನೂ ತುಂಬ ಇದೆ ಸ್ನೇಹಿತರೆ, ನಾನು ನಿಜ ಇನ್ನೂ ಹೇಳ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಒಟ್ಟು BJP ಸರ್ಕಾರ ಇರುವ ರಾಜ್ಯಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರತಿ ವ್ಯಕ್ತಿ ಪಾವತಿಸುವ ವಾರ್ಷಿಕ ತೆರಿಗೆ 2,793 ರೂಪಾಯಿ ಉತ್ತರ ಪ್ರದೇಶದಲ್ಲಿ ಸ್ನೇಹಿತರೆ. ಮಧ್ಯಪ್ರದೇಶದಲ್ಲಿ ಪ್ರತಿ ವ್ಯಕ್ತಿ ಪಾವತಿಸುವ ವಾರ್ಷಿಕ ತೆರಿಗೆ 3,075 ರೂಪಾಯಿ, ಅದು ಮಧ್ಯಪ್ರದೇಶದಲ್ಲಿ.
ಆದರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗ ಪಾವತಿಸುವ ವಾರ್ಷಿಕ GST 13,428 ರೂಪಾಯಿ. ನೋಡಿ ಸ್ನೇಹಿತರೆ, ಇವತ್ತು ನಾವು ಇದನ್ನೆಲ್ಲ ನೋಡ್ಕೊಂಬಂದರೆ ಅತಿ ಹೆಚ್ಚು ಒಬ್ಬ GST ಕಟ್ತಾ ಇರೋ ಒಂದೇ ಒಂದು ರಾಜ್ಯ ಅನ್ನೋದು ನಮ್ಮ ಕರ್ನಾಟಕ, ನಾವು ಕನ್ನಡದವರು. ಇದೆಲ್ಲ ಎಲ್ಲಿ ಹೋಗ್ತಾ ಇದೆ? ಇದೇ ಸ್ನೇಹಿತರೆ, ನಮ್ಗೆ ಇನ್ನೂ ತುಂಬ ಇದೆ. ಈ ವರ್ಷದ ಇನ್ನೊಂದು ಇದು ನೋಡಿ, ಮೊದಲನೇ ಪುಟ ಇದನ್ನು ಬಂದ್ಬಿಟ್ಟು ನಾನು ಎರಡನೇ ಪುಟ ಇನ್ನೊಂದು ಹೇಳ್ತೀನಿ ನಿಮಗೆ. ಈ ವರ್ಷದ ಬಜೆಟಿನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು 2024-25 ಕೇಂದ್ರ ಬಜೆಟ್ನ ಒಟ್ಟು ಮೊತ್ತ ಸ್ನೇಹಿತರೆ 47,65,768 ಕೋಟಿ ಟೋಟಲ್ಲು. ಉತ್ತರ ಪ್ರದೇಶಕ್ಕೆ ಬಂದು 2,000 ಕೋಟಿ 2,18,816 ಕೋಟಿ ಸ್ನೇಹಿತರೆ. ಇದು ವರ್ಷದ ಬಜೆಟ್ ಮಂಡನೆ ಮಾಡಿರೋದು ಉತ್ತರ ಪ್ರದೇಶಕ್ಕೆ. ಅದೇ ನಾವು ಕರ್ನಾಟಕಕ್ಕೆ ಬಂದಿರೋದು ಅಂತ ನೆನೆಸ್ಕೊಂಡ್ರೆ ಕೇವಲ ಸ್ನೇಹಿತರೆ 44,000 ಕೋಟಿ 485 ಸ್ನೇಹಿತರೆ, 44.485 ಕೋಟಿ ನಮ್ಮ ಕರ್ನಾಟಕಕ್ಕೆ ಬಂದಿರೋದು ಬಜೆಟ್ ಮಂಡನೆ. ಕೇವಲ 44,485. ನೋಡಿ ಸ್ನೇಹಿತರೆ, ಇಲ್ಲೂ ನಮ್ಮ ಮೋದಿಯವರು, ನಮ್ಮ BJP ನಮ್ಮ ಜನಗಳಿಗೆ ಮಾಡಿರುವ ಮೋಸ ವಂಚನೆ ಎದ್ದು ಇಲ್ಲಿ ಕಾಣಿಸ್ತಾ ಇದೆ. ಇದರಲ್ಲೂ ನಾವು ನೋಡೋದು ಬಂದರೆ ಈ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೋ ಅದರಲ್ಲಿ ಕಾಲು ಭಾಗನೂ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿಲ್ಲ ಸ್ನೇಹಿತರೆ. ಬರೀ 44.485 ಅಂದರೆ ನಮ್ಮ ಕರ್ನಾಟಕಕ್ಕೆ. ನೋಡಿ ಅವರ ಇದರಲ್ಲಿ ನಾವು ಇದರಲ್ಲಿದ್ದೀವಿ, ನಮ್ಮ ಕನ್ನಡದ ಜನತೆ ಕರ್ನಾಟಕ ಅಂತ. ಆದರೂ ಕೂಡ ನಮ್ಮ ಜನಗಳು ಬಿಡ್ತಾ ಇಲ್ಲ, ಮೋದಿ 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 ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಎಷ್ಟೋ ಜನ ಗೊತ್ತಿಲ್ಲ, ನಾವೆಲ್ಲ ಏನೋ ಮೋದಿ 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 ಅಂದರೆ ಏನೋ ಒಂಥರ, ಬಟ್ ಅವ್ರು ಮಾಡ್ತಾರೆ ಅನ್ಯಾಯ ಕಾಣಿಸ್ತಾ ಇಲ್ಲ ನಮ್ಮ ಜನಗಳಿಗೆ. ಓಕೆ ಸ್ನೇಹಿತರೆ, ಇನ್ನೊಂದು 2018-19 ಕೇಂದ್ರದ ಬಜೆಟ್ ಗಾತ್ರ 24.50 ಲಕ್ಷ ಕೋಟಿ. ಆಗ ಕರ್ನಾಟಕಕ್ಕೆ ಸಿಕ್ಕ ಅನುದಾನ 46,000 ಕೋಟಿ. ನೋಡಿ ಸ್ನೇಹಿತರೆ, 24.50 ಲಕ್ಷ ಕೋಟಿ, ಬಟ್ ಕರ್ನಾಟಕಕ್ಕೆ ಸಿಕ್ಕದ್ದು ಮಾತ್ರ 46,000 ಕೋಟಿ. ಈಗ 2024-25 ಸಾಲಿನ ಕೇಂದ್ರದ ಬಜೆಟ್ ಗಾತ್ರ 47 ಲಕ್ಷ ಕೋಟಿ, ಅಂದರೆ ಡಬಲ್ ಆಗಿದೆ ಸ್ನೇಹಿತರೆ, ಡಬಲ್ ಆಗಿದೆ. ಈ ಪ್ರಕಾರ ಕರ್ನಾಟಕಕ್ಕೂ ಡಬಲ್ ಅಂದರೆ 90,000 ಕೋಟಿ ಸಿಗಬೇಕಿತ್ತು. ಆದರೆ ಸಿಕ್ಕಿರೋದು ಕೇವಲ 50,000 ಕೋಟಿ ಮಾತ್ರ. ಬರೀ 4,000 ಕೋಟಿ ಹೆಚ್ಚಳ. ನೋಡಿ ಸ್ನೇಹಿತರೆ, ಇಲ್ಲೂ ಎದ್ದು ಕಾಣಿಸ್ತಾ ಇದೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಮೋದಿ ಮಾಡ್ತಾ ಇರೋ ಒಂದು ಮೋಸ ವಂಚನೆ. ಬಟ್ ಈಗಾದರೂ ಕೂಡ ನಮ್ಮ ಜನಗಳಿಗೆ ಏನಕ್ಕೆ ಎತ್ತಕೊಳ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಈ ಥರ ಆದಮೇಲೆ ಜನಗಳು ನಮ್ಗೆ ಎಲ್ಲಿ ನ್ಯಾಯ ಇದೆ? ಇದನ್ನು ನಾವು ಪ್ರಶ್ನೆ ಮಾಡಲೇಬಾರ್ದಾ? ಇದನ್ನು ಯಾಕೆ ಕೇಳಬೇಕು, ಯಾಕೆ ಕೇಳಬಾರ್ದು ಅಂತ ಯಾಕೆ ಜನಗಳು ಯಾರು ಇದು ಮಾಡ್ತಾ ಇಲ್ಲ? ಓಕೆ, ಎಷ್ಟೋ ಜನಗಳು ಗೊತ್ತಿರುತ್ತೆ, ಎಷ್ಟೋ ಜನ ಗೊತ್ತಿರಲ್ಲ. ಇದನ್ನು ನಾನು ಸ್ವಲ್ಪ ತಿಳಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಇನ್ನೊಂದು ನಾವು ನೆಕ್ಸ್ಟ್ ಬಂದರೆ, ನೇರ ತೆರಿಗೆಯಲ್ಲಿ ಪ್ರತಿ ರಾಜ್ಯವು 100 ರೂಗಳನ್ನು ಪಾವತಿಸಿದಾಗ ಅದಕ್ಕೆ ಪ್ರತಿಯಾಗಿ ಕೇಂದ್ರದಿಂದ ಪಡೆಯುತ್ತಿರುವ ಹಣ. ಸ್ನೇಹಿತರೆ, ನೇರ ತೆರಿಗೆಯಲ್ಲಿ ಪ್ರತಿ ರಾಜ್ಯವು 100 ರೂಗಳನ್ನು ಪಾವತಿಸಿದಾಗ ಅದಕ್ಕೆ ಪ್ರತಿಯಾಗಿ ಕೇಂದ್ರದಿಂದ ಪಡೆಯುತ್ತಿರುವ ಹಣವು ಉತ್ತರ ಪ್ರದೇಶ 333.2, ಬಿಹಾರ 922.5, ಮಧ್ಯಪ್ರದೇಶ 279.1, ಕರ್ನಾಟಕ 13.9. ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ಕಾಣಿಸ್ತಾ ಇದೆ ನಮ್ಮ ಮೋದಿ ಸರ್ಕಾರದ ಒಂದು ಇದು. ನಮ್ಮ ಜನತೆಗೆ ಇಲ್ಲೂ ಕೂಡ ಮೋಸ ವಂಚನೆ ಮಾಡ್ತಾ ಇದ್ದಾರೆ. ಇಲ್ಲೂ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ನಮ್ಗೆ ಪ್ರತಿ ನೇರ ತೆರಿಗೆಯಲ್ಲಿ ಪ್ರತಿ ರಾಜ್ಯವು 100 ರೂಗಳನ್ನು ಪಾವತಿಸಿದಾಗ ಅದಕ್ಕೆ ಪ್ರತಿಯಾಗಿ ಕೇಂದ್ರದಿಂದ ಪಡೆಯುತ್ತಿರುವ ಹಣ ಬಂದ್ಬಿಟ್ಟು ನೋಡಿ, ಉತ್ತರ ಪ್ರದೇಶದಲ್ಲಿ 333, ಬಿಹಾರದಲ್ಲಿ 922,
ಮಧ್ಯಪ್ರದೇಶ 279, ನಮ್ಮ ಕರ್ನಾಟಕಕ್ಕೆ ಬಂದರೆ 13 ರೂಪಾಯಿ. ಯೋಚನೆ ಮಾಡಿ ಸ್ನೇಹಿತರೆ, ಇಲ್ಲೂ ಕೂಡ ನಮ್ಮ ಜನಗಳಿಗೆ, ನಮ್ಮ ಕರ್ನಾಟಕಕ್ಕೆ ಎಷ್ಟು ವಂಚನೆ ಮಾಡ್ತಾ ಇದೆ ಈ ಮೋದಿ ಸರ್ಕಾರ. ಹಣಕಾಸಿನಿಂದ ಕರ್ನಾಟಕಕ್ಕೆ ಸಿಕ್ಕ ಪಾಲು ಸ್ನೇಹಿತರೆ. ಚುನಾವಣಾ 20 ಆಯೋಗದಲ್ಲಿ 21 ನಷ್ಟ ಸ್ನೇಹಿತರೆ. ಓಕೆ, ಬಂದರೆ 15ನೇ ಹಣಕಾಸು ಆಯೋಗ ಘೋಷಿಸಿದ ವಿಶೇಷ ಅನುದಾನವಾದ 16,999 ಕೋಟಿಯಲ್ಲಿ ಬಂದಿದ್ದು, ಕೇಂದ್ರ ಸರ್ಕಾರ ಬಂಡವಾಳ ಹೂಡಿಕೆಗೆ ನೀಡಿದ ನೆರವಿನಲ್ಲಿಯೂ ಅನ್ಯಾಯ. ಬಿಹಾರಕ್ಕೆ 9,640 ಕೋಟಿ, ಮಧ್ಯಪ್ರದೇಶಕ್ಕೆ 7,850 ಕೋಟಿ, ಕರ್ನಾಟಕಕ್ಕೆ 3,647 ಕೋಟಿ ಸ್ನೇಹಿತರೆ. ನೋಡಿ, ಇಲ್ಲೂ ಸಹ ನಮ್ಮ ಕೇಂದ್ರ ಸರ್ಕಾರ ಕಳೆದ 5 ವರ್ಷದ ವಿಶೇಷ ಅನುದಾನದಲ್ಲಿ ಎಷ್ಟು ಮೋಸ ಮಾಡಿದೆ ಅಂದರೆ ಬಂಡವಾಳ ಹೂಡಿಕೆಗೆ. ನೋಡಿ ಸ್ನೇಹಿತರೆ, ಬಿಹಾರಕ್ಕೆ 9,640 ಕೋಟಿ ಇರುತ್ತೆ, ಮಧ್ಯಪ್ರದೇಶಕ್ಕೆ 7,850 ಕೋಟಿ ಇರುತ್ತೆ. ಅದೇ ನಮ್ಮ ಕರ್ನಾಟಕಕ್ಕಂತ ಬಂದೆ 3,647 ಕೋಟಿ. ನೋಡಿ ಸ್ನೇಹಿತರೆ, 9,640 3,647 ನೋಡಿ, ನಮ್ಮ ಕರ್ನಾಟಕಕ್ಕೆ ನಮ್ಮ ಮೋದಿಯವರು ಮಾಡ್ತಾ ಇರೋ ಒಂದು ಅನ್ಯಾಯ. ನಮ್ಮ ಈ ಕಾಂಗ್ರೆಸ್ ಒಂದು ಪಠ್ಯಪುಸ್ತಕ ಎಷ್ಟು ವಿಸ್ತರಣೆ ಮಾಡಿದೆ ಅಂದರೆ ನಿಜವಾಗ್ಲೂ ಸ್ನೇಹಿತರೆ ತುಂಬ ಖುಷಿಯಾಗುತ್ತೆ. ಇದನ್ನು ನಾವು ನೋಡಬೇಕು, ಓದಿ ನಾವು ತಿಳ್ಕೊಳ್ಳೋದಲ್ಲ, ಜನಗಳಿಗೆ ತಿಳಿಸ್ಬೇಕು. ಜನಗಳು ಅಷ್ಟೇ ಇದನ್ನು ದಯವಿಟ್ಟು ಓದಬೇಕಾಗುತ್ತೆ. ಯಾಕೆ ನಮ್ಮ ಕರ್ನಾಟಕ, ಈ BJP ಸರ್ಕಾರ ನಮ್ಗೆ ಏನು ಮಾಡಿದೆ ಅನ್ನೋದ್ರ ಈ ಪಠ್ಯ ಪುಸ್ತಕ ತೋರಿಸ್ತಾ ಇದೆ ಸ್ನೇಹಿತರೆ. ನಿಜವಾಗ್ಲೂ ಕ್ಲೀನಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ನೆಕ್ಸ್ಟು ಕರ್ನಾಟಕಕ್ಕೆ ಕನ್ನಡಿಗರಿಗೆ ಸಿಕ್ಕ ಅನುದಾನ ಕೇವಲ 45.50 ಕೋಟಿ. ನೋಡಿ ಸ್ನೇಹಿತರೆ, ಎಲ್ಲದರಲ್ಲೂ ಕೂಡ ನಾವು ಕನ್ನಡಿಗರು ಹಿಂದೆ ಇದ್ದೀವಿ ಅವ್ರ ಹತ್ರ. ಕರ್ನಾಟಕದ ಗೆದ್ದು ಕಣ್ಮುಚ್ಚಿ ಕುಳಿತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕನ್ನಡಿಗರಿಗೆ ಮಹಾದ್ರೋಹ. ಓಕೆ ಸ್ನೇಹಿತರೆ, ಇನ್ನೊಂದು ನಾವು ಈ ಬ್ಯಾಂಕ್ಗಳ ವಿಷಯಕ್ಕೆ ಬರೋದಾದರೆ ನೋಡಿ, ಇಲ್ಲೊಂದಿದೆ. ಕನ್ನಡಿಗರೇ ಸ್ಥಾಪಿಸಿದ ಬ್ಯಾಂಕುಗಳ ನಿರ್ನಾಮ, 100 ವರ್ಷಗಳ ಭವ್ಯ ಇತಿಹಾಸಕ್ಕೆ ಸಮಾಧಿ ಕಟ್ಟಿದ ಕೇಂದ್ರ ಸರ್ಕಾರ. ಮೊದಲನೇದು ಕನ್ನಡಿಗರ ಹೆಮ್ಮೆ ಮೈಸೂರು ಬ್ಯಾಂಕ್ ಕಾಣೆಯಾಗಿದೆ ಸ್ನೇಹಿತರೆ. ನೋಡಿ, 1997ರಲ್ಲಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ನಮ್ಮ ಕನ್ನಡ ನೆಲದ ಬ್ಯಾಂಕ್ 104 ಸುದೀರ್ಘ ವರ್ಷಗಳ ಯಶಸ್ವಿ ಸೇವೆಯ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ವಿಲೀನ. ಮೈಸೂರು ಬ್ಯಾಂಕ್ ಸ್ನೇಹಿತರೆ ಜನನ ಬಂದು ನಾವು ಸ್ಟಾರ್ಟಿಂಗ್ ಉದ್ಘಾಟನೆ ಆಗಿದ್ದು 1913ರಲ್ಲಿ, ಮರಣ 2017ರಲ್ಲಿ. ನೋಡಿ, ನಮ್ಮ ಮೈಸೂರು ಬ್ಯಾಂಕ್ ಕಾಣೆಯಾಗಿದೆ ಸ್ನೇಹಿತರೆ. ನಿಜವಾಗ್ಲೂ ಇವತ್ತು ನಾವು ತುಂಬ ನೋವಾಗುತ್ತೆ. ಯಾಕಂದರೆ ಇವತ್ತು ನಮ್ಮ ಕರ್ನಾಟಕ ಒಂದು ಸಭೆಯ ಒಂದು ಬ್ಯಾಂಕ್ ಕಾಣೆಯಾಗಿದೆ ಅಂದರೆ ಸ್ನೇಹಿತರೆ, ಮೊದಲನೇದು ಕರ್ನಾಟಕ ಬ್ಯಾಂಕು, ಎರಡನೇದು ಅಂತ ಬಂದರೆ ನಾವು ಕಾರ್ಪೊರೇಷನ್ ಬ್ಯಾಂಕ್ ಸ್ನೇಹಿತರೆ. ಸ್ವದೇಶಿ ಚಳವಳಿಯಿಂದ ಪ್ರದೇಶವಾಗಿ ಉಡುಪಿಯಲ್ಲಿ 1906ರಲ್ಲಿ ಸ್ಥಾಪನೆ, 1919ರಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ವಿಲೀನ. ನೋಡಿ ಸ್ನೇಹಿತರೆ, ಇದು ಕೂಡ ಕಾರ್ಪೊರೇಷನ್ ಬ್ಯಾಂಕ್ 2020ರಲ್ಲಿ ಹೊರಡುತ್ತೆ. ನೋಡಿ ಸ್ನೇಹಿತರೆ, ಇದು ಕಣ್ಮರೆಯಾಗಿ ಹೋಗಿದೆ. ಎರಡನೇದು ಅಂತ ಬಂದರೆ ಕನ್ನಡಿಗರ ಹೆಮ್ಮೆ ಸಿಂಡಿಕೇಟ್ ಬ್ಯಾಂಕ್ 1922ರಲ್ಲಿ ಕೆನರಾ ಇಂಡಸ್ಟ್ರಿಯಲ್ ಆ್ಯಂಡ್ ಸಿಂಡಿಕೇಟ್ ಲಿಮಿಟೆಡ್ ಹೆಸರಿನಲ್ಲಿ ಉಡುಪಿಯಲ್ಲಿ ಸ್ಥಾಪಿಸಿದ ನಮ್ಮ ಕನ್ನಡ ನೆಲದ ಬ್ಯಾಂಕ್ 94 ಸುದೀರ್ಘ ವರ್ಷಗಳ ಸೇವೆಯ ನಂತರ ಕೆನರಾ ಬ್ಯಾಂಕ್ನೊಂದಿಗೆ ವಿಲೀನವಾಗುತ್ತೆ. ಇದು 2020ರಲ್ಲಿ ಕಾಣೆಯಾಗುತ್ತೆ. ಮತ್ತು ಇನ್ನೊಂದು ಸ್ನೇಹಿತರೆ ವಿಜಯ ಬ್ಯಾಂಕ್ ಸ್ನೇಹಿತರೆ, 1927ರ ಆರ್ಥಿಕ ಅವ್ಯವಸ್ಥೆಯ ಹಿನ್ನೆಲೆಯಲ್ಲಿ 1930ರಲ್ಲಿ ಮಂಗಳೂರಿನಲ್ಲಿ ಸ್ಥಾಪಿತ ನಮ್ಮ ಕನ್ನಡ ನೆಲದ ಬ್ಯಾಂಕ್ 87 ಸುದೀರ್ಘ ವರ್ಷಗಳ ಸೇವೆಯ ನಂತರ ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ವಿಲೀನ. ಇದು 2019ರಲ್ಲಿ ವಿಲೀನವಾಗುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ಕನ್ನಡಿಗರು, ನಮ್ಮ ಕನ್ನಡದ ಏನೇನಿದೆ ಅದೆಲ್ಲ ಕೂಡ ನಮ್ಮ BJP ಅವರು ಒಂದು ನಿಮಿಷ ಸ್ನೇಹಿತರೆ, ನಮ್ಮ ಕನ್ನಡಿಗರು ಏನೇನು ನಮ್ಮ ಬ್ಯಾಂಕ್ಗಳನ್ನು ಇದು ಮಾಡಿದ್ರು ಅದೆಲ್ಲನೂ ಕೂಡ ವಿಲೀನ ಮಾಡ್ತಾರೆ ನಮ್ಮ ಮೋದಿಯವರು, ನಮ್ಮ BJP ಸರ್ಕಾರ. ಇಲ್ಲಿ ಗೊತ್ತಾಗುತ್ತೆ ನಾವು ಕನ್ನಡಿಗರು ಅವ್ರು ಇದರಲ್ಲಿ ನಾವು ಯಾವ ಥರ ಇದ್ದೀವಿ ಅಂತ.
ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ ಕರಾವಳಿಯವರಿಗೆ ಮಾಡಿದ ದ್ರೋಹವಲ್ಲವೇ? ಓಕೆ ಸ್ನೇಹಿತರು, ಬ್ಯಾಂಕ್ಗಳು ಸಮಸ್ಯೆಲಾಗುವುದು. ಇದನ್ನು ಇನ್ನೊಂದು ಹಾಕಿದರೆ ನಮ್ಮ ಕೆಳಗಡೆ ವಿಶೇಷ ಸೂಚನೆ: ಮಾಯವಾಗಿರೋ ನಮ್ಮ ಹೆಮ್ಮೆಯ ಬ್ಯಾಂಕ್ಗಳನ್ನು ಹುಡುಕಿಕೊಟ್ಟ BJP ಸಂಸದರನ್ನು ಸನ್ಮಾನಿಸಲಾಗುವುದು. ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಾವು ಇಲ್ಲಿ ನೋಡಿ ಇದು ರೈತರು ಪರವಾಗಿದೆ ಸ್ನೇಹಿತರೆ. ಇದು ದಯವಿಟ್ಟು ನೋಡಿ, ಇಲ್ಲದೆ ಬರದಿಂದ ತತ್ತರಿಸಿದ ಅನ್ನದಾತನಿಗೆ ಅನ್ಯಾಯ. ನೋಡಿ, ನಮ್ಮ ಮೋದಿಯವರು ಇಲ್ಲೂ ಕೂಡ ನಮ್ಮ ಬಡವರಿಗೆ ಅನ್ಯಾಯ ಮಾಡಿದ್ದಾರೆ. ರೈತ ಕುಟುಂಬಗಳ ಜೀವನೋಪಾಯಕ್ಕೆ 12.547 ಕೋಟಿ, ಬೆಳೆಹಾನಿ ಪರಿಹಾರ 4.963 ಕೋಟಿ, ಗೋಶಾಲೆ ಮತ್ತು ಮೇವು ಬ್ಯಾಂಕ್ ಸ್ಥಾಪನೆಗೆ 363 ಕೋಟಿ, ಕುಡಿಯುವ ನೀರಿಗೆ 566 ಕೋಟಿ. ಒಟ್ಟಾರೆ ಬರಬೇಕಾಗದ್ದು 17,178 ಕೋಟಿ, ಬಂದದ್ದು 0. ನೋಡಿ ಸ್ನೇಹಿತರೆ, ಎಷ್ಟು ನಮ್ಮ ರೈತರಿಗೆ, ನಮ್ಮ ಬೆಳೆ ಇದಕ್ಕೆ, ನಮ್ಮ ಗೋಶಾಲೆಗಳಿಗೆ, ನಮ್ಮ ಕುಡಿಯೋ ನೀರಿಗೆ ಅವ್ಯವಸ್ಥೆ ಇವತ್ತು ಎಷ್ಟು ಇದಾಗಿದೆ. ನಮಗೆ ಬಂದಿರೋ ಉಪಯೋಗದಲ್ಲದೆ ಬಂದು 0% ಸ್ನೇಹಿತರೆ. ಆದರೆ ಉದ್ಯಮಿಗಳ 14.52 ಲಕ್ಷ ಕೋಟಿ ಸಾಲ ಮನ್ನಾ ಮಾಡುವ ಕೇಂದ್ರ ಸರ್ಕಾರ ಬರ ಪೀಡಿತ ರೈತರ ನೆರವಿಗೆ ಬಾರದಿರುವುದು ನ್ಯಾಯವೇ? ಸ್ನೇಹಿತರೆ, ನಿಜವಾಗ್ಲೂ ಈ ವಿಷಯ ಎಷ್ಟು ಗಂಭೀರವಾಗಿದೆ ಅಂದರೆ, ಉದ್ಯಮಿಗಳ ಇದಕ್ಕೆ 14.56 ಲಕ್ಷ ಕೋಟಿ ಸಾಲ ಮನ್ನಾ ಮಾಡುವ ಕೇಂದ್ರ ಸರ್ಕಾರ ಬರ ಪೀಡಿತ ರೈತರ ನೆರವಿಗೆ ಬಾರದಿರುವುದು ನ್ಯಾಯವೇ? ಸರಿ ಅಲ್ವ ಸ್ನೇಹಿತರೆ? ಇವತ್ತು ಉದ್ಯಮಿಗಳು ಸಾಲ ಮನ್ನಾ ಮಾಡೋಕ್ಕಾಗುತ್ತೆ, ಬಟ್ ಇದೇ ನಮ್ಮ ರೈತ ಅನ್ನದಾತ, ಇವತ್ತು ರೈತರು ಅವರೇ ಇಲ್ಲ ಅಂದರೆ ಇವತ್ತು ಯಾವ ಉದ್ಯಮಿ, ಯಾವ ಕೋಟಿ, ಯಾವ ಒಬ್ಬ ಇವನು ಕೂಡ ಬದುಕೋಕೆ ಆಗಲ್ಲ ಸ್ನೇಹಿತರೆ. ಅಂಥದ್ರಲ್ಲಿ ಇವತ್ತು ಅವರವ್ರ ಸಾಲ ಮನ್ನಾ ಮಾಡೋಕ್ಕಾಗುತ್ತೆ, ಒಬ್ಬ ರೈತನ ಬಗ್ಗೆ ವಿಚಾರಿಸ್ಕೊಳ್ಳೋಕ್ಕಾಗ್ತಲ್ಲ, ರೈತನ ಒಂದು ಬಡತನದ ನಿರ್ಮೂಲನೆ ಆಗ್ತಲ್ಲ, ರೈತನಿಗೆ ಒಂದು ಸಹಾಯಧನ ಕೊಡೋಕ್ಕಾಗಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ಅವ್ರಿಗೆ ಬಂದಿದ್ದು 0%. ಇವತ್ತು ನಮ್ಮ ರೈತರಿಗೆ, ನಮ್ಮ ರೈತರ ಒಂದು ಬಾಂಧವರಿಗೆ ನಮ್ಮ ಸರ್ಕಾರ ಮಾಡ್ತಾ ಇದೆ, ಈ ಮೋದಿ ಸರ್ಕಾರ ಅಂದರೆ ಎಷ್ಟು ಒಂದು ತುಂಬ ಇದರಲ್ಲಿದೆ ಅಂದರೆ ಸ್ನೇಹಿತರೆ, ತುಂಬ ನೋವಾಗುತ್ತೆ. ಬಟ್ ಆದರೂ ಕೂಡ ನಮ್ಮ ಜನಗಳು ಎಲ್ಲಿ ಇದನ್ನು ಬಟ್ ಗೊತ್ತಾಗ್ತಾ ಇಲ್ಲ. ಇದಕ್ಕೂ ಒಂದು ಕಾರಣ ಇದೆ ಸ್ನೇಹಿತರೆ, ನಾನು ಹೇಳ್ತೀನಿ ಆಮೇಲೆ ಲಾಸ್ಟಲ್ಲಿ. ಇನ್ನೊಂದು ಪಾಯಿಂಟ್ ಇದೆ. ಕೇಂದ್ರ ಸರ್ಕಾರ ಅನ್ನದಾತರಿಗೆ ಕೊಟ್ಟ ಕೊಡುಗೆ ರಸಗೊಬ್ಬರ ಬೆಲೆಯಲ್ಲಿ ಭಾರಿ ಏರಿಕೆ. ನೋಡಿ ಸ್ನೇಹಿತರೆ, ಕೇಂದ್ರ ಸರ್ಕಾರ ಅನ್ನದಾತರಿಗೆ ಕೊಟ್ಟ ಕೊಡುಗೆ ಅಂತ ಬಂದರೆ ರಸಗೊಬ್ಬರ ಬೆಲೆಯಲ್ಲಿ ಭಾರಿ ಏರಿಕೆ. ರಸಗೊಬ್ಬರದ ಮೇಲೆ 5%, ಕೀಟನಾಶಕದ ಮೇಲೆ 18% GST. ನೋಡಿ, ಮೋದಿಯವರು ಇಲ್ಲೂ ಕೂಡ GST ಹೊಡೆದಿದ್ದಾರೆ. ರಸಗೊಬ್ಬರದ ಬೆಲೆಯೂ ಏರಿಕೆ, ರಸಗೊಬ್ಬರದ ಮೇಲೆ 5%, ಕೀಟನಾಶಕದ ಮೇಲೆ 18% GST. ಸ್ನೇಹಿತರೆ, ಇಲ್ಲೂ ಕೂಡ ಎಷ್ಟೇ ಪ್ರತಿಭಟನೆ ಮಾಡಿದರೂ ಕನಿಷ್ಠ ಬೆಂಬಲ ಬೆಲೆ MSP ನೀಡದ ಕೇಂದ್ರ ಸರ್ಕಾರ. ನಾವು ಎಷ್ಟೆಲ್ಲ ಹೋರಾಟ ಮಾಡಿದ್ವಿ, ಎಷ್ಟೇ ಇದು ಮಾಡಿದ್ರು ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಇದಕ್ಕೆ 1% ಕೂಡ ನಮಗೆ ಸೌಲಭ್ಯ ಸಿಕ್ಕಿಲ್ಲ. ಮತ್ತು ನಾವು ಸ್ನೇಹಿತರೆ ನೀರಿನ ವಿಷಯಕ್ಕೆ ಬಂದರೆ ನೋಡಿ, ನಮ್ಮ ನೀರು ನಮ್ಮ ಹಕ್ಕು ಇಲ್ಲಿದೆ. ನಮ್ಮ ನೀರು ನಮ್ಮ ಹಕ್ಕು. ನೋಡಿ, ಇದು ಕಾವೇರಿ ನೀರು ನಮ್ಮ ಇದು ಬಂದ್ಬಿಟ್ಟು ನಮಗೆ ಮೇಕೆದಾಟು ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಪ್ಲೇಸ್. ಆ ಕುಡಿಯೋ ನೀರು ಒಂದು ಕಾವೇರಿ ನೀರು, ಮೇಕೆದಾಟು ಇಲ್ಲಿದೆ, ಅದನ್ನು ಹೇಳ್ತೀನಿ ನಿಮಗೆ. 2.5 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಒದಗಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಅನುದಾನ ಘೋಷಣೆಯಾಗಿದ್ದರೂ ಈವರೆಗೂ ನಯಾ ಪೈಸೆ ಬಂದಿಲ್ಲ. ಮೇಲಾಗಿ ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಲು ನಿರಾಕರಣೆ. ಓಕೆ, ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿದ ಕೇಂದ್ರ ಸರ್ಕಾರ. ಓಕೆ, ಕೃಷ್ಣಾ ಮೇಲ್ದಂಡೆ ಮತ್ತು ಕಳಸಾ ಬಂಡೂರಿಗೆ ಪರಿಹಾರ ಮಾಹಿತಿ ನೀಡಿಲ್ಲ. ನಂತರ 4ನೇದು, ಹುಬ್ಬಳ್ಳಿ ಧಾರವಾಡ ಕುಂದಗೋಳಕ್ಕೆ ಕುಡಿಯುವ ನೀರು ಪೂರೈಕೆ ಉದ್ದೇಶದ ಕಳಸಾ ಬಂಡೂರಿ ಯೋಜನೆ ಕುರಿತಂತೆ ಅರಣ್ಯ ಹಾಗೂ ವನ್ಯಜೀವಿ ಸಮಿತಿ ನೀಡುವಲ್ಲಿ ಅನಗತ್ಯ ವಿಳಂಬ. ಬೆಂಗಳೂರಿಗೆ ಕುಡಿಯುವ ನೀರು ಪೂರೈಸುವ ಮೇಕೆದಾಟು ಯೋಜನೆಗೆ ಅನುಮತಿ ನೀಡಲು ಮೀನಾಮೇಷ. ಇದರಲ್ಲೂ ಕುಡಿಯುವ ನೀರಿಗೆ ಕನ್ನಡಿಗರಲ್ಲಿ ಕುಡಿಯುವ ನೀರಿಗೂ ಅನ್ನಕ್ಕೂ ಕೂಡ ಅನ್ಯಾಯ. ನಾವು ಕನ್ನಡಿಗರು ಕುಡಿತಾರೆ ನೀರನ್ನು ಕೂಡ ತಿಂತಾರೆ, ಅನ್ನಕ್ಕೂ ಕೂಡ ನಮ್ಮ ಮೋಸ ಮಾಡ್ತಾರಂತ ಸರ್ಕಾರ. ಬೆಳವ ವ್ಯವಸ್ಥೆಯಲ್ಲಿ ಸಿಲಿಕಾನ್ ಸಿಟಿ ರಿಂಗ್ ರಸ್ತೆ. ಈ ಸ್ನೇಹಿತರೆ, ಇದನ್ನೆಲ್ಲ ಹೇಳ್ತಾ ಹೋದರೆ ಈ BJP ಇದು ನಿಜವಾಗ್ಲೂ ಮುಗಿಯಲ್ಲ, ಅಷ್ಟಿದೆ.
ಮೋಸ್ಟ್ಲಿ ನಮ್ಮ ಈ ಕಾಂಗ್ರೆಸ್ ಇದು ಇದು ತುಂಬ ಕಡಿಮೆ ಆಯಿತು ಅನಿಸುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಈ ಪುಸ್ತಕ ಇದು ತುಂಬ ಕಡಿಮೆ ಆಗಿದೆ. ಯಾಕಂದರೆ ಅವ್ರು ಮಾಡಿರೋ ಒಳ್ಳೊಳ್ಳೆ ಕೆಲಸಗಳು ಪಾಪ ಏನಿದೆ ಅವ್ರು ಇದು ನೋಡಿ ಇಷ್ಟು ಸಾಲಲ್ಲ ಅನಿಸುತ್ತೆ. ನಮ್ಮ BJP ಒಬ್ಬರು ಮೋಸ್ಟ್ಲಿ ಒಂದು ದೊಡ್ಡದು ಬುಕ್ಕೆ ಮಾಡಬೇಕಿತ್ತು ಅನಿಸುತ್ತೆ. ಅಷ್ಟಿದೆ ಬಿಡಿ ಅವ್ರು ಮಾಡಿರೋ ನಮ್ಮ ಕರ್ನಾಟಕಕ್ಕೆ ಮಾಡ್ತಾರೋ ಅನ್ಯಾಯಗಳು. ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ತೀನಿ ಸ್ನೇಹಿತರೆ. ಲಾಸ್ಟ್ ನೋಡಿ ಇಲ್ಲಿದೆ ಪೆಟ್ರೋಲ್ ಬೆಲೆ ಸ್ನೇಹಿತರೆ. ಇದೇ ನಮ್ಮ 2014ರಲ್ಲಿ 70ರಿಂದ 80 ರೂಪಾಯಿ ಇರುತ್ತೆ ಸ್ನೇಹಿತರೆ ಪೆಟ್ರೋಲ್ ಬೆಲೆ. ಅದೇ ನಮ್ಮ ಮೋದಿ ಸರ್ಕಾರ ಬಂದ ಮೇಲೆ ಆಗುತ್ತೆ 102 ರೂಪಾಯಿ ಸ್ನೇಹಿತರೆ. 102 ರೂಪಾಯಿ ಪೆಟ್ರೋಲು. 70 ಇರೋದು 102 ರೂಪಾಯಿ ಆಗುತ್ತೆ ಪೆಟ್ರೋಲ್ ಬೆಲೆ ನೋಡಿ. ಅಲ್ಲೂ ಕೂಡ ನಮ್ಮ ಜನಗಳಿಗೆ, ನಮ್ಮ ಇವರಿಗೆ ಅಲ್ಲೂ ಕೂಡ ನಮ್ಮ ಒಂದು ದುಡ್ಡಿನ ಹಣಕಾಸಿನ ಬರೆಯನ್ನು ಏರಿದ್ದಾರೆ ನಮ್ಮ ಮೋದಿಯವರು. ಅದಾದಮೇಲೆ ನಾವು ಅಡುಗೆ ಮಾಡಲು ಬಳಸುವ ಸಿಲಿಂಡರ್ ಸ್ನೇಹಿತರೆ ನೋಡಿ. ಸಿಲಿಂಡರ್ ಇಲ್ಲೂ ನೋಡಿ 2014ರಲ್ಲಿ 324 ರೂಪಾಯಿ ಇದೆ. ಅದೇ ನಮ್ಮ 2024ರಲ್ಲಿ ನಮ್ಮ ಮೋದಿಯವರ ಕಾಲದಲ್ಲಿ 1225 ಸ್ನೇಹಿತರೆ ನೋಡಿ. ಇದನ್ನು ನಾವು ಲೆಕ್ಕ ಹಾಕ್ತಾ ಹೋದರೆ 320 ಪಾಯಿಂಟು ಇನ್ನು ನಮಗೆ 4 ಸಿಲಿಂಡ್ರ್ ಬರುತ್ತೆ ಸ್ನೇಹಿತರೆ. 4 ಸಿಲಿಂಡ್ರ್ ಬರುತ್ತೆ. ಬಟ್ ಇವತ್ತು ಆ ದುಡ್ಡಲ್ಲಿ ಒಂದೇ ಸಿಲಿಂಡ್ರ್ ಬರುತ್ತೆ ನೋಡಿ. ಇಲ್ಲಿ ಕೂಡ ನಮ್ಮ ಮೋದಿ ಒಂದು ಇವರು ಎಷ್ಟು ನಮ್ಗೆ ಇದು ಮಾಡಿದ್ದಾರೆ ಅಂತ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಸ್ನೇಹಿತರೆ ನೋಡಿ. ನಾವು ಇದಕ್ಕಿಂತ ಇದು ನಮಗೆ ನಿಜವಾಗ್ಲೂ. ಮತ್ತು ನಾವು ಇದಕ್ಕೆ ಬರೋದಾದ್ರೆ ಸ್ನೇಹಿತರೆ, ಈ ರೈತರಿಗೆ ಯೂಸ್ ಮಾಡುವ ಒಂದು ರಸಗೊಬ್ಬರಗಳು ಬಂದರೆ 2014 2015ರಲ್ಲಿ ನಮಗೆ ಸಿಗೋದಿದ್ದ ಒಂದು ರಸಗೊಬ್ಬರ ಬಂದು 400 ರೂಪಾಯಿ ಸ್ನೇಹಿತರೆ. 400 ರೂಪಾಯಿ ಇರುತ್ತೆ. ಅದೇ ನಮ್ಮ ಮೋದಿಯವರು ನಮ್ಮ ಕರ್ನಾಟಕಕ್ಕೆ ಕಾಲಿಟ್ಟ ತಕ್ಷಣ ಆಗಿರುತ್ತೆ 1600 ರೂಪಾಯಿ ನೋಡಿ. 400 ರೂಪಾಯಲ್ಲಿ 1600 ರೂಪಾಯಿಯಲ್ಲಿ ತುಂಬ ತುಂಬ ಅದ್ಭುತವಾಗಿದೆ ನಿಜ ಸ್ನೇಹಿತರೆ. ಇದು ನಮ್ಮ ಕಾಂಗ್ರೆಸ್ ವತಿಯಿಂದ ಬಂದಿರೋ ಒಂದು ಪಠ್ಯಪುಸ್ತಕ ತುಂಬ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಓದಬೇಕು ನೋಡಿ. ಇದನ್ನು ನಾವು ಮನವರಿಕೆ ಮಾಡ್ಕೊಂಡ್ರೆ ನಮ್ಮ ಅಕ್ಕಪಕ್ಕ ನಮ್ಮ ಸುತ್ತಮುತ್ತಲ ಜನಗಳಿಗೂ ನಾವು ಇದನ್ನು ತಿಳಿಸ್ಬೇಕು. ಇನ್ನೇನು ನಮ್ಮ ಕೆಲವೇ ದಿನಗಳು ಏಪ್ರಿಲ್ 26 ಇನ್ನೂ ಒಂದು 25 ಡೇಸ್ ಇದೆ. ನಾವು ಗೊತ್ತಿದ್ದು ಕೂಡ ಮತ್ತೆ ಈ ಸಲ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಇವತ್ತು ಯಾರೇ ಒಂದು ಪಕ್ಷ ಅಂದ್ರೆ ಒಂದು ಓಟ್ ಕೇಳ್ತಾ ಇದ್ದಾರೆ ಅಂದರೆ ಮೋದಿ ಮೋದಿ ಅಂದ್ಕೊಂಡು ಬರ್ತಾ ಇರೋದು. ಅವ್ರ ಹೆಸರುಗಳು ಅವ್ರಿಗೆ ಮುಂದೆ ಬರ್ತಲ್ಲ. ಅವ್ರ ಹೆಸರು ಮೋಸ್ಟ್ಲಿ ಅವ್ರು ಇಲ್ಲ ಅಂತ ಅನಿಸುತ್ತೆ. ಮಾತೆತ್ತಿದ್ರೆ ಮೋದಿ ಮೋದಿ ಅಂತ ಇದ್ದಾರೆ. ಬಟ್ ಮೋದಿ ಮಾಡಿರೋ ಒಂದು ಕೆಲವೆಲ್ಲ ಕರ್ಮಗಳು ಇಲ್ಲಿದೆ. ನಮ್ಮ ಕರ್ನಾಟಕಕ್ಕೆ ಅವರು ಕೊಟ್ಟಿರೋ ಕೊಡುಗೆಗಳು ಪ್ರತಿಯೊಂದು ಇಲ್ಲೇ ಇದೆ. ಇದನ್ನು ನೋಡಿ ಸಹ ನಾವು ಅವ್ರಿಗೆ ಓಟ್ ಹಾಕಬೇಕು ಅಂದರೆ ನಿಜವಾಗ್ಲೂ ನಮ್ಮಂಥ ಮುಟ್ಟಲ್ರು ಯಾರಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮತವನ್ನು ಕಾಂಗ್ರೆಸ್ಗೆ ಹಸ್ತಕ್ಕೆ ಕೊಡಿ. ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ಈ ದೌರ್ಜನ್ಯದಿಂದ ತಪ್ಪಿಸೋಣ. ನಮ್ಮ ಮುಂದೆ ನಮ್ಮ ಮಕ್ಕಳು ಜೀವನ ಮಾಡಬೇಕು ಅಂದರೆ ದಯವಿಟ್ಟು ನಾವು ಈ BJP ನಿರ್ಮೂಲನೆ ಮಾಡಲೇಬೇಕು. ಇವತ್ತು ಒಗ್ಗೂಡಿಸಿ ಎಲ್ಲರೂ ಕೂಡ ದಯವಿಟ್ಟು ಒಂದು ಕೇಳ್ಕೊಳ್ಳೋದು, ಯಾರೋ ವ್ಯಕ್ತಿಗಳನ್ನ ನೋಡೋಕೋಬೇಡಿ, ಒಂದು ಪಕ್ಷ ನೋಡಿ ಇದೊಂದು ಸಾರಿ. ಯಾಕಂದರೆ ಇವತ್ತು ಆ ವ್ಯಕ್ತಿಗಳನ್ನ ಅಂತ ಬಂದರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಬಂದರೆ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಅವರು ಇದ್ದಾರೆ. ಬಟ್ ಈಸ್ ಅ ಗುಡ್ ಪರ್ಸನ್, ತುಂಬ ಒಳ್ಳೆಯ ವ್ಯಕ್ತಿ ಅವರು. ನಾವು ಅವ್ರನ್ನ ಒಂದು ನೋಡ್ಕೊಂಡು ನಾವು ಓಟ್ ಹಾಕಿದ್ರೆ ಕೊನೆಗೆ ತುಂಬ ನೋವು ಅನುಭವಿಸ್ಬೇಕಾಗುತ್ತೆ. ಅವ್ರ ಮೇಲಿರೋ ಅಭಿಮಾನ ಹಾಗೇ ಇರಲಿ, ನಮ್ಮ ಮನಸ್ಸಲ್ಲಿ ಯಾವಾಗಲೂ ಪ್ರೀತಿ ಹಾಗೇ ಇರಲಿ. ತುಂಬ ಒಳ್ಳೆಯ ವ್ಯಕ್ತಿ. ಇದೇ ನಮ್ಮ ಜಯದೇವ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಬಡವರಿಗೆ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ, ಎಷ್ಟೋ ಇದು ಮಾಡಿದ್ದಾರೆ. ತುಂಬ ಖುಷಿ. ಬಟ್ ಅದನ್ನು ನಾವು ಅವ್ರಿಗೆ ಕರ್ತವ್ಯನ ಅವ್ರನ್ನ ನಾವು ಗೌರವಿಸೋಣ. ಈ ಟೈಮಲ್ಲಿ ಬಂದುಬಿಟ್ಟು ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನಮ್ಮ DK ಸುರೇಶ್ ಅಣ್ಣವ್ರಿಗೆ ದಯವಿಟ್ಟು ನೀಡಬೇಕು. ನಾನು ಇವರು ಅಂತ ಹೇಳ್ತಲ್ಲ, ನಮ್ಮ ಗ್ರಾಮಾಂತರದಲ್ಲಿ ದಯವಿಟ್ಟು ಇವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಸ್ತದ ಗುರುತಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ DK ಸುರೇಶ್ ಅಣ್ಣವ್ರಿಗೆ ದಯವಿಟ್ಟು ನೀಡಬೇಕು. ಇದೇ ಥರ ಬೇರೆ ಎಲ್ಲ ಕಡೆ ಎಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ ದಯವಿಟ್ಟು ಅವ್ರಿಗೂ ನಿಮ್ಮ ಮತಗಳನ್ನು ನೀಡಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಿ ನಾವು ಬದುಕೋದಕ್ಕೆ
ಒಂದು ಇನ್ನೂ ಸ್ವಲ್ಪ ದಿನ ನಾವು ಚೆನ್ನಾಗಿರಬೇಕು, ಬದುಕಬೇಕು, ನಾವು ಇನ್ನೂ ಸ್ವಲ್ಪ ಸುಧಾರಿಸ್ಬೋದು. ಮುಂದೆ ಜನರೇಷನ್ ನಮ್ಮ ಮಕ್ಕಳು ಬದುಕಬೇಕಂದ್ರೂ ನಾವು ಈ BJPನ ಓಡಿಸ್ಲೇಬೇಕು. ಅಲ್ಲಿವರೆಗೂ ನಾವು ಇರೋಕ್ಕಾಗಲ್ಲ. ದಯವಿಟ್ಟು ಹೇಳ್ತಾ ಇದೆ ಎಲ್ಲರಿಗೂ ನನ್ನ ಮತ ಬಂದವ್ರಿಗೆ ಇಷ್ಟೇ ಕೇಳ್ಕೊಳ್ಳೋದು, ನಿಮ್ಮ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ಗೆ ನೀಡಿ ಜಯಶೀಲನ ಮಾಡಿ ಈ BJPಯಿಂದ ನಾವು ಮುಕ್ತಗೊಳಿಸ್ಬೇಕು. ನಮ್ಮ ಕರ್ನಾಟಕನ ಕಾಪಾಡ್ಕೋಬೇಕು. ಈ BJPಗಳನ್ನು, ಈ ಮೋದಿಯನ್ನು ಇದನ್ನು ನಮ್ಮ ಕರ್ನಾಟಕದಿಂದ ಓಡಿಸ್ಬೇಕು. ದಯವಿಟ್ಟು ಇಷ್ಟೇ ಕೇಳ್ಕೊಳ್ಳೋದು ಸ್ನೇಹಿತರೆ. ಇವತ್ತು ನಾನು ಈ ನಮ್ಮ ಸಿದ್ದರಾಮಯ್ಯನವರು ಮೊನ್ನೆ ಮುಖ್ಯಮಂತ್ರಿ ಆದಾಗಲೂ ಹೇಳಿದೆ, ಅವರೆಲ್ಲ ಏನೇನೋ ಇವತ್ತು ಆಶ್ವಾಸನೆ ಕೊಟ್ಟಿರ್ಬೋದು. 5 ಆಶ್ವಾಸನೆ ಏನು ಕೊಟ್ಟಿದ್ರು ಪ್ರತಿಯೊಂದನ್ನು ಕೂಡ ಅವರು ಒಳ್ಳೆಯ ರೀತಿಯಲ್ಲಿ ಅವರು ಹೇಳಿದ ಮಾತಿನಂತೆ ನಡೆದುಕೊಂಡಿದ್ದಾರೆ. ಇದನ್ನು ಕೂಡ ಅವರು ಬಿಟ್ಟಿಲ್ಲ. ಎಲ್ಲ 5 ಆಶ್ವಾಸನೆ ಏನೇನು ಕೊಟ್ಟಿದ್ರು ಅದನ್ನೆಲ್ಲ ಕೂಡ ಪೂರೈಸಿದ್ದಾರೆ. ಇದು ಕಾಂಗ್ರೆಸ್ ಅಂದರೆ ಭರವಸೆ. ಕಾಂಗ್ರೆಸ್ ಅಂದರೆ ನನ್ನ ಪಕ್ಷ, ನನ್ನ ಕಾಂಗ್ರೆಸ್. ಅವ್ರು ಏನೇನು ಕೊಟ್ಟಿದ್ದಾರೆ ಅದು ಒಂದನ್ನು ಕೂಡ ಅವರ ಮಾತು ತಪ್ಪದೆ ನಮಗೆ ನಡ್ಕೊಂಡಿದ್ದಾರೆ. ನಾವು ಅವ್ರಿಗೆ ಅದೇ ಥರ ಇರಬೇಕು. ದಯವಿಟ್ಟು ಇವತ್ತು 5 ಇದನ್ನು ಏನು ನಡೆಸ್ಕೊಟ್ಟಿದ್ದಾರೆ, ಮುಂದೆ ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಿಮ್ಮ ಅಮೂಲ್ಯವಾದ ಮತ ನಾವು ಅವ್ರಿಗೆ ಹಾಕಲೇಬೇಕು. ಮತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಇದನ್ನು ನೋಡಲೇಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವತ್ತು ನಮಗೆ ಸಿದ್ದರಾಮಯ್ಯನವರು ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಮುಖ್ಯಮಂತ್ರಿ ಆದಮೇಲೆ. ಬಟ್ ಎಲ್ಲೋ ಒಂದು ಕಡೆ ನಮಗೆ ಮೋದಿಯವರು ಅಡ್ಡಗಾಲು ಹಾಕಿದ್ದಾರೆ ಅವರಿಗೆ. ಯಾಕಂದರೆ ನಾವು ಈ ಅಕ್ಕಿ ಕೊಡೋ ವಿಷಯದಲ್ಲಿ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಇದೇ ಮೋದಿಯವರು, ನಾನು ಇನ್ನೊಂದು ಹೇಳ್ತೀನಿ, ನೀವು ಜನಗಳಿಗೆ ಎಷ್ಟೋ ಇದಾಗಿದೆ ಅನಿಸುತ್ತೆ. ಎಲ್ಲ ಸಿದ್ದರಾಮಯ್ಯನವರು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾರೆ ತಪ್ಪು. ಜನಗಳಿಗೆ ಗೊತ್ತಿಲ್ಲದವ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನು ಯಾರೂ ಕೂಡ ನಮ್ಮ ಸಿದ್ದರಾಮಯ್ಯನವರಾಗಲಿ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾಯಿಲ್ಲ. ಇದನ್ನು ಮಾಡ್ತಾ ಇರೋದು ಕೆಲವೊಂದನ್ನು ಬೇಕು ಅಂತ ಮಾಡ್ತಾ ಇರೋದು ನಮ್ಮ ಕೇಂದ್ರ ಸರ್ಕಾರ ಮೋದಿಯವರು. ಇವತ್ತು ಇದೇ ಏನೋ 10 kg ಅಕ್ಕಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು ನಮ್ಮ ಸಿದ್ದರಾಮಯ್ಯನವರು, ಮಾತಿನಂತೆ ನಡ್ಕೊಳ್ತಾ ಇದ್ರು. ಬಟ್ ಅದೇ ಏನಕ್ಕೆ ಅಂದರೆ ಸ್ವಲ್ಪ ವಿಷಯ ತಕರಾರಾಗಿದ್ದು ನಮ್ಮ ಮೋದಿಯವರು ಕೊಡಲಿಲ್ಲ ಅಕ್ಕಿನ. ಏಕೆಂದರೆ ಇವರು ಎಲ್ಲ ಮಾತಿನಂತೆ ಜಗಳ ನಡ್ಕೊಂಡ್ರೆ ಮುಂದೆ ಅವರ ಸೋಲುವ ಭೀತಿ ಕಾಣಿಸ್ತಾ ಇತ್ತು. ಅದಕ್ಕೆ ಈ ಥರ ನಾಟಕ 10 kg ಅಕ್ಕಿ ಕೊಡ್ಕೊಂಡಿಲ್ಲ. ಅದರಲ್ಲಿ ಸಿದ್ದರಾಮಯ್ಯನವ್ರದ್ದಾಗಲಿ ನಮ್ಮ ರಾಜ್ಯ ಸರ್ಕಾರದ DK ಶಿವಕುಮಾರ್ ಸರ್, ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ತಪ್ಪು ಇಲ್ಲ. ದಯವಿಟ್ಟು ಯಾರೂ ಕೂಡ ಇದು ಮಾಡಬೇಡಿ. ಇದು ನಮಗೇನೋ ಆಗ್ತಾ ಇದ್ದು ಕೆಲವೊಂದು ದ್ರೋಹಗಳಂತ ಬಂದರೆ ನಮ್ಮ ಮೋದಿ ಕಡೆಯಿಂದ, ಕೇಂದ್ರ ಸರ್ಕಾರದಿಂದ, ಅದರಿಂದ ನಾವು ಬದುಕಬೇಕು. ಅದರಿಂದ ನಾವು ದೂರ ಬರಬೇಕಂದ್ರೆ ಈ ಸಲ ನಿಮ್ಮ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿ. ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಕೇಂದ್ರ ಸರ್ಕಾರಕ್ಕೆ ತರಬೇಕು. BJPಯನ್ನು ಓಡಿಸ್ಬೇಕು. ಇದರಿಂದ ಮಾತ್ರ ಸಾಧ್ಯ. ದಯವಿಟ್ಟು ಇನ್ನೊಂದು ಸಲ ಕೇಳ್ಕೊಳ್ತೀನಿ, ನಿಮ್ಮ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ಗೆ ವಿನಂತಿ. ನನ್ನ ಪಕ್ಷ, ನನ್ನ ಕಾಂಗ್ರೆಸ್.